ಕಿಸ್ ಬ್ಯೂಟಿ ಶ್ರೀಲೀಲಾಗೆ ಸಿಗುತ್ತಿಲ್ಲ ಹಿಟ್ ರುಚಿ. ಟಾಲಿವುಡ್ನಲ್ಲೂ ಸಾಲು ಸಾಲು ಸಿನಿಮಾಗಳ ಸೋಲು. ಟಾಲಿವುಡ್ನಲ್ಲಿ ಕಮ್ಮಿಯಾಯಿತು ಶ್ರೀಲೀಲಾ ಡಿಮ್ಯಾಂಡ್. ಎಪಿ ಅರ್ಜುನ್ ನಿರ್ದೇಶನದ ಕಿಸ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಅಂಗಳಕ್ಕೆ ಎಂಟ್ರಿ ಕೊಟ್ಟ ಚಂದದ ನಟಿ ಶ್ರೀಲೀಲಾ. ಇವರನ್ನ ಕಂಡು ಚಿತ್ರರಂಗಕ್ಕೆ ಚಂದದ ಚೆಲುವೆ ನಾಯಕಿಯಾಗಿ ಸಿಕ್ಕಳು ಎಂದು ಖುಷಿ ಪಡ್ತು ಗಾಂಧಿನಗರ. ಕಿಸ್ ಸಿನಿಮಾ ಹಿಟ್ ಆಗದಿದ್ರು ಶ್ರೀಲೀಲಾಗೆ ಚಿತ್ರರಂಗದಲ್ಲಿ ಫ್ಯೂಚರ್ ಇದೆ ಎಂದು ಎಲ್ಲರೂ ಭವಿಷ್ಯ ನುಡಿದಿದ್ರು. ಅದರಂತೆ ಶ್ರೀಲೀಲಾ ಅದೃಷ್ಟವೂ ಖುಲಾಯಿಸಿತು. ಈ ಸಿನಿಮಾ ನಂತರ ಭರಾಟೆ, ಬೈ ಟು ಲವ್ ಸಿನಿಮಾಗಳಲ್ಲಿ ಶ್ರೀಲೀಲಾ ನಟಿಸಿದ್ರು. ಈ ಎರಡೂ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಸೌಂಡ್ ಮಾಡಲಿಲ್ಲ. ಆದರೆ ಶ್ರೀಲೀಲಾ ಖ್ಯಾತಿಗೇನೂ ಭಂಗವಾಗಲಿಲ್ಲ. ಅಷ್ಟೊತ್ತಿಗಾಗಲೇ ಟಾಲಿವುಡ್ ಅಂಗಳದ ಕಣ್ಣು ಶ್ರೀಲೀಲಾ ಮೇಲೆ ಬಿದ್ದಿತ್ತು. ಸ್ಟಾರ್ ಸಿನಿಮಾಗಳ ಆಫರ್ ಒಂದಾದ ಮೇಲೆ ಒಂದು ಬರಲು ಶುರುವಾಯಿತು. ಟಾಲಿವುಡ್ ಅಂಗಳಕ್ಕೆ ಕಾಲಿಟ್ಟ ಶ್ರೀಲೀಲಾ ಅಲ್ಲಿಂದ ಹಿಂತಿರುಗಿ ನೋಡಿದ್ದಿಲ್ಲ. ಸ್ಟಾರ್ಗಳಾದ ರಾಮ್ ಪೋತಿನೇನಿ, ನಿತಿನ್, ರವಿತೇಜ, ಬಾಲಯ್ಯ, ಮಹೇಶ್ ಬಾಬು ಜೊತೆ ಸ್ಕ್ರೀನ್ ಶೇರ್ ಮಾಡುವ ಮೂಲಕ ಶ್ರೀಲೀಲಾ ಖ್ಯಾತಿಯೂ ಹೆಚ್ಚಾಯಿತು. ಎಲ್ಲೆಲ್ಲೂ ಶ್ರೀಲೀಲಾ ಕಾಣೋಕೆ ಶುರುವಾದ್ರು. ಶ್ರೀಲೀಲಾ ಸಿನಿಮಾ ಲೈನ್ ಅಪ್ ನೋಡಿ ನ್ಯಾಷನಲ್ ಕ್ರಶ್ ಮೀರಿಸ್ತಾಳೆ ಎಂಬ ಸುದ್ದಿಗಳು ಹರಿದಾಡೋಕೆ ಶುರುವಾದವು. ಎಲ್ಲರ ಲೆಕ್ಕಾಚಾರದಂತೆ ಸ್ಟಾರ್ ಸಿನಿಮಾಗಳಲ್ಲಿ ಶ್ರೀಲೀಲಾ ಬ್ಯುಸಿಯಾಗಿತ್ತಂತೂ ಸತ್ಯ. ಆದರೆ ಕಿಸ್ ಬ್ಯೂಟಿ ನಟಿಸಿದ ಒಂದೂ ಸಿನಿಮಾದಲ್ಲೂ ಗೆಲುವಿನ ರುಚಿ ಸಿಗುತ್ತಿಲ್ಲ ಅನ್ನೋದು ಅಷ್ಟೇ ಸತ್ಯ. ಪೆಲ್ಲಿ ಸಂದಡಿ, ಧಮಾಕ, ಸ್ಕಂದ, ಆದಿಕೇಶವ, ಎಕ್ಸ್ಟ್ರಾರ್ಡಿನರಿ ಮ್ಯಾನ್ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಲೇ ಇಲ್ಲ. ಆದಾಗ್ಯೂ ಗುಂಟೂರು ಖಾರಂ ಮೇಲೆ ಅಪಾರ ನಿರೀಕ್ಷೆ ಇತ್ತು. ಆದರೆ ಈ ಸಿನಿಮಾ ಕೂಡ ಹೇಳ್ಕೊಳ್ಳೋ ರೇಂಜಿಗೆ ಸೌಂಡ್ ಮಾಡಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಸೋಲಿನಿಂದ ಶ್ರೀಲೀಲಾ ಫೇಮು ದಿನದಿಂದ ದಿನಕ್ಕೆ ಕುಸಿಯತೊಡಗಿದೆ. ಸದ್ಯ ಉಸ್ತಾದ್ ಭಗತ್ ಸಿಂಗ್ ಸಿನಿಮಾ ಒಪ್ಪಿಕೊಂಡಿರುವ ಶ್ರೀಲೀಲಾ ಚಿತ್ರಗಳ ಆಯ್ಕೆ ವಿಚಾರದಲ್ಲಿ ಕೊಂಚ ಬ್ರೇಕ್ ತೆಗೆದುಕೊಳ್ಳುವ ಸುದ್ದಿಗಳು ಹರಿದಾಡ್ತಿವೆ. ರಶ್ಮಿಕಾಳಂತೆ ಶ್ರೀಲೀಲಾ ಕೂಡ ಸ್ಟಾರ್ ಹೀರೋಯಿನ್ ಆಗಿ ಟಾಲಿವುಡ್ ಅಂಗಳದಲ್ಲಿ ಮೆರೆಯುತ್ತಾರೆ ಅನ್ನೋ ಲೆಕ್ಕಾಚಾರಗಳು ಸದ್ಯ ಹುಸಿಯಾಗಿದೆ.